ಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಭೂಮಿ ಒತ್ತುವರಿ ಸಮಸ್ಯೆ ಎಲ್ಲಿ ನೋಡಿದ್ರೂ ಶರವೇಗದಲ್ಲಿ ನಡೀತಿದೆ. ಸ್ಮಶಾನ ಒತ್ತುವರಿ, ನಕಾಶೆಯಲ್ಲಿ ಇರುವ ಸಾರ್ವಜನಿಕ ರಸ್ತೆಗಳ ಒತ್ತುವರಿ, ಗೋಮಾಳ ಭೂಮಿ, ಅರಣ್ಯ ಭೂಮಿ ಹೀಗೆ ಹತ್ತಾರು ಸಮಸ್ಯೆಗಳು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕಾಡುತ್ತಿದೆ. ಒಂದು ಕಡೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಿರ್ದೇಶನದಲ್ಲಿ ಆಯಾ ಜಿಲ್ಲಾ ತಾಲೂಕುಗಳಲ್ಲಿ ಒತ್ತುವರಿ ಜಾಗಗಳನ್ನು ತೆರವು ಕಾರ್ಯ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಕಾನೂನು ಅರಿವು ಇಲ್ಲದ ಕಾರಣ ಗ್ರಾಮೀಣ ಪ್ರದೇಶದ ಜನರು ದುರಾಸೆಗೆ ಬಿದ್ದು ಭೂಮಿಯನ್ನು ಆಕ್ರಮಿಸುತ್ತಿದ್ದಾರೆ. ಈ ಸಮಸ್ಯೆ ನಿವಾರಣೆಗೆ ನರೇಂದ್ರ ಮೋದಿಯ ಕೇಂದ್ರ ಸರ್ಕಾರ ರೈತರಿಗೆ ಅನುಕೂಲವಾಗಬೇಕು ಎಂಬ ಉದ್ದೇಶದಿಂದ ನನ್ನ ಹೊಲ ನನ್ನ ದಾರಿ ಯೋಜನೆ ಜಾರಿಗೆ ತಂದಿದೆ. ಆದರೂ ಹಳ್ಳಿ ರೈತರಿಗೆ ದಾರಿಗಳ ಸಮಸ್ಯೆ ಹೇಳತೀರದ ತಲೆನೋವಾಗಿದೆ. ಏನಿಲ್ಲ ದಾರಿ ಗಡ್ಡ ಮಾಡಿದ್ದಾರೆ, ಯಾರು ಇದು ಮಾಡಿರೋದು? ಸರ್ ನಮಸ್ಕಾರ. ನಮ್ಮದು ಅಪ್ಪಕೋಣೆನಲ್ಲಿ ಗ್ರಾಮ ಅಂತ ಹೇಳ್ಬಿಟ್ಟು ತಿಮ್ರಾತ್ನಲ್ಲಿ ಪಂಚಾಯತ್ ಅಪ್ಪಕೋಣೆನಲ್ಲಿ ಗ್ರಾಮ. ಇದು ಬಂದ್ಬಿಟ್ಟು ಸುಮಾರು ವರ್ಷಗಳಿಂದ ನಮ್ಮ ತಾತಂದ್ರ ಕಾಲದಿಂದ ಇಲ್ಲಿ ಹೋಗ್ಬಿಟ್ಟು ಬರ್ತಾ ಇರೋದು. ನಮ್ಮ ಜಮೀನುಗಳು ಮನೆಗಳು ಎಲ್ಲ ಮೇಲೆ ಇರೋದು. ಊರಲ್ಲಿಲ್ಲ, ನಾವು ಇರೋದೇ ಚಿಕ್ಕ ವಯಸ್ಸಿಂದ ನಾವು ಮನೆಗಳು ಕಟ್ಕೊಂಡು ನಮ್ಮ ಜಮೀನುಗಳ ಹತ್ರ ಇರೋದು ಸರ್. ನಾವು ಡೈಲಿ ಹೋಗ್ಬಿಟ್ಟು ಬರ್ತಾಯಿದ್ವಿ. ಒಂದು 3-4 ವರ್ಷಗಳಿಂದ ಅಲ್ಲಿ ನಮ್ಮ ಜಮೀನಿಗೆ ಹೋಗೋಕ್ಕೆ ದಾರಿ ಬಿಡ್ದಿರ ಒಬ್ಬನು ಜಾಸ್ತಿ ಕಿರುಕುಳ ಕೊಡ್ತಿದ್ನು. ಅವ್ರ ಹೆಸರು ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಅಪ್ಪಕೋಣೆನಲ್ಲಿ ಗ್ರಾಮದವ್ರೆ. ಅರ್ಜಿಗಳು ಸುಮಾರು ಅರ್ಜಿಗಳು 2021ರಿಂದ ಸುಮಾರು ಅರ್ಜಿಗಳು ಕೊಟ್ಕೊಂಡು ಬಂದ್ವಿ ಸರ್. ಎಲ್ಲರಿಗೂ ಕೊಟ್ವಿ, ಯಾವುದೇ ರೆಸ್ಪಾನ್ಸೇ ಬಂದಿಲ್ಲ. ಬರ್ತಾರೆ ನೋಡ್ಕೊಂಡು ಸುಮ್ಮನೆ ಹೊಟ್ಟೋಗ್ತಾಯಿದ್ರು. ಲಾಸ್ಟ್ಗೆ ಲೋಕಾಯುಕ್ತಕ್ಕೆ ಕೊಟ್ಟಿದ್ವಿ ನಾವು. ಎಲ್ಲ ಇದಾಗೋದ್ಮೇಲೆ ಲಾಸ್ಟ್ಗೆ ಲೋಕಾಯುಕ್ತಕ್ಕೆ ಕೊಟ್ಟಿದ್ವಿ. 4 ವರ್ಷಗಳಿಂದ ಕೊಟ್ಟು ಸಾಕಾಗಿ ಸುಮ್ಮನೆ ಇದ್ವಿ. ಮತ್ತು ಅವ್ರ ಕಡೆಯಿಂದ ಒಂದು ಅರ್ಜಿ ಮತ್ತೆ ಬಂದು ಅದನ್ನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸೆಕ್ರೆಟ್ರಿ ಅವರು, RI ಸಾಹೇಬರು ಮತ್ತು ಇವರು ಸಬ್ ಇನ್ಸ್ಪೆಕ್ಟ್ರು ಎಲ್ಲರೂ ಬಂದು ಇದೆಲ್ಲ ಮಾಡಿಬಿಟ್ಟು ಅದೆಲ್ಲ ನೋಡಿಬಿಟ್ಟು ಬಿಡಿಸ್ಕೊಟ್ರು ಸರ್. ಅದು ಒಂದು 100 ಮೀಟ್ರ್ ಇದೆ ಸರ್. ಅದು ನಮ್ಗೆ ಬೇರೆ ಇನ್ನೆಲ್ಲೂ ದಾರಿ ಇಲ್ಲ, ಅಲ್ಲೇ ಹೋಗ್ಬೇಕಾ, ನಮ್ಮ ಮನೆ ಹತ್ರ ಹೋಗ್ಬೇಕಂದ್ರೆ ಅಲ್ಲೇ ಹೋಗ್ಬೇಕು. ಅದನ್ನು ಬಿಡಿಸ್ಕೊಟ್ರು ಸರ್ ಅವತ್ತು. ಅದು ಒಂದು 100 ಮೀಟ್ರ್ ಬಿಡಿಸ್ಕೊಡೋದಕ್ಕೆ ಅವರು ಊರಿಂದ ಎಲ್ಲರೂ ಇದು ಮಾಡಿಬಿಟ್ಟು 2.5 ಕಿಲೋಮೀಟ್ರ್ ದಾರಿ ಮಾಡಿಸ್ಕೊಂಡ್ರು ಸರ್ ಅವ್ರ ಜೊತೆಯಲ್ಲಿ. ಅವತ್ತಿನ ದಿವಸನೇ ಹೊಸದಾಗಿ ಎಲ್ಲರ ಜಮೀನಿಗೆ 2.5 ಕಿಲೋಮೀಟ್ರ್ ಮಾಡಿಸ್ಕೊಂಡ್ಬಂದರು. ನಾವು ಅವತ್ತು ಬಿಡಿ ಏನಾದರೂ ಮಾಡ್ಕೊಳ್ಳಿ ಬಿಡಿ ಅಂತ ಹೇಳ್ಬಿಟ್ಟು. ಇವಾಗ ಅವತ್ತು ಹೇಳಿದ್ದು ಸರ್, ನಾನು ಅದೇನಾದರೂ ಮಾಡಿದ್ರೆ ತಿರ್ಕೊಂಡು ಬರಬೇಕು, ನಾವು ಇದು ಮುಚ್ಚಾಕ್ಬಿಡ್ತಾರೆ ಅಂತ ಹೇಳಿದ್ವಿ. ಇಲ್ಲ ಮುಚ್ಚಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮಾತು ಕೊಟ್ಟರು ಸರ್ ಅವತ್ತು. ಇವತ್ತಿನ ದಿನ ಅದೇ ಸಬ್ ಇನ್ಸ್ಪೆಕ್ಟ್ರು ನಿಂಗ್ಲಿ ಪೊಲೀಸ್ ಠಾಣೆ PSI ಅರ್ಜುನ್ ಸರ್ ಅಂತ ಹೇಳ್ಬಿಟ್ಟು ಅವ್ರು ಅವತ್ತು ಹೇಳಿದ ಮಾತು ಬೇರೆ, ಇವತ್ತು ಹೇಳಿದ ಮಾತು. ಇವತ್ತು ಬಂದು ಏನು ಹೇಳ್ತಾರೆ ಅಂದರೆ, ನಾನು ಕೆಳಗಡೆ ಅಲ್ಲ ಕೊಟ್ಟಿದ್ದು, ಮೇಲೆ ಹೇಳಿದ್ದು ಅಂತ ಹೇಳ್ಬಿಟ್ಟು ಅಲ್ಲಿ ಅವ್ರ ಬಾವಿ ಹತ್ರದಿಂದ ಅವ್ರ ಜಮೀನಿಗೆ ಒಂದು ಹತ್ರ ಹೋಗೋದಕ್ಕೆ ಹೊಸದಾಗಿ ಅದು ದಾರಿ ಮಾಡ್ತಿರೋದು. ಅದು ಇನ್ನೂ ಮಾಡೇ ಇಲ್ಲ, ಇದೆ ಹೊಸದಾಗಿ ಮಾಡೋದು. ಅದನ್ನು ಅಲ್ಲಿ ಕೊಟ್ಟಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಇದು ನಾವು ಡೈಲಿ ಹೋಗ್ಬಿಟ್ಟು ಬರೋ, ನಮ್ಮ ಮನೆಗಳಿಗೆ ಹೋಗಿ ಜಮೀನಿಗೆ ಹೋಗ್ಬಿಟ್ಟು ಬರೋ ಅಂಥದ್ದು ಮುಚ್ಚಿಬಿಟ್ಟು ಹೋಗಿದ್ದಾರೆ. ಅದು ಹೇಳ್ರಿ ಅವರು. ಸರ್ ಇದು ಸುಮಾರು ನಮ್ಮ ತಾತಂದ್ರ ಕಾಲದಿಂದ ಇದೆ ಸರ್. ಅಲ್ಲೇ 3 ತಲೆಮಾರಿಗಳಿಂದ ನಾವು ಇಲ್ಲೇ ಹೋಗ್ಬಿಟ್ಟು ಬರ್ತಿದ್ವಿ. ಅವ್ರು ಚಂದ್ರಶೇಖರ ಅಂತ ಹೇಳ್ಬಿಟ್ಟು ಸರ್ ಅವರು.
ಹೌದು ಇದೆಲ್ಲ ಸರ್. ದಾಖಲೆಗಳು ಮಾಡ್ಕೊಂಡಿದಾರ? ಏನು ದಾಖಲೆ ಇಲ್ಲ ಸರ್ ಇದ್ರಿಗೆ. ಈಗ ಇವ್ರು ಮುಚ್ಚಿದಾರಲ್ಲ, ಹಾ. ಇವ್ರ ದಾರಿ ಹೆಂಗೆ ಇವ್ರಿಗೆ ಬರೋದಕ್ಕೆ, ಇವ್ರ ಜಮೀನ್ಗೆ? ಅವರೇ ಈಗ ಜಮೀನ್ದು ಸರ್ ಅವ್ರು ಆತರ ಹೊಸದಾಗಿ ಮಾಡಿದ್ರಲ್ಲ ಸರ್, ಅವತ್ತು 2.5 ಕಿಲೋಮೀಟರ್ ಮಾಡಿಸ್ಕೊಂಡ್ರಲ್ಲ ಹೊಸದಾಗೆ, ಇವಾಗ ಅವ್ರ ದಾರಿ ಆಗೋಯ್ತಲ್ಲ, ಇನ್ನು ಅವಶ್ಯಕತೆ ಇಲ್ಲ ಇದ್ರಲ್ಲಿ ದಾರಿ ಜಮೀನ್ ಮುಚ್ಚಾಕ್ಬೇಕು ಅಂತ ಪ್ಲಾನ್ ಹಾಕೊಂಡು ಈ ತರ ಬೇರೆಯವ್ರಿಗೆ ತೊಂದರೆ ಮಾಡ್ಬೇಕು, ಬೇರೆಯವ್ರು ತೊಂದರೆ ಮಾಡ್ಬೇಕಂತ ಪ್ಲಾನ್ ಹಾಕೊಂಡು ದಾರಿ ಮುಚ್ಚಾಕಿದ್ರೆ. ನೋಡಿ ನಾವು ಎಲ್ಲರೂ 20-25 ಜನ ಮನೆಗಳಿದೆ ಅಲ್ಲೇ, ಹಾಲು ಕರ್ಕೊಂಡ್ ಬರ್ಬೇಕು, ಇವಾಗ ಹಾಲು ಎತ್ಕೊಂಡು ಹೋಗ್ಬೇಕು, ಗಾಡಿಗಳಿಲ್ಲೇ ಇದೆ, ಹಾಲು ಕ್ಯಾನ್ ಇಲ್ಲೇ ಇದೆ. ನಾವು ಇವಾಗ ಟೈಮ್ ಆಗ್ತದೆ 7 ಗಂಟೆಗೆ ಹಾಲು ಹಾಕ್ಬೇಕು, ಹೋಗಕ್ ಜಾಗ ಇಲ್ಲ, ಹಾಕ್ಬಿಟ್ಟು ಹೊಟ್ಟೋಗಿದ್ದಾರೆ. JCP ಅವ್ರು ಬಂದ್ಬಿಟ್ಟು ನಾರಾಯಣ ಸ್ವಾಮಿ ಅಂತ ಹೇಳ್ಬಿಟ್ಟು ನಾರಾಯಣ ಸ್ವಾಮಿ ಅವ್ರು ಕಲ್ಸಿರೋದು. ಅವ್ರಿಂತ ಇದ್ರಲ್ಲಿ ಫಸ್ಟ್ ಅವ್ರಿಗೆ ಯಾವುದೇ ಗಲಾಟೆಗಳಿದ್ರು ಫಸ್ಟ್ JCP ಬರೋದಂದ್ರೆ ಅವರೇ ಕಲ್ಸೋದು. ನೋಡಿ ಇಂಥ ಕೆಲಸ ಮಾಡ್ಬಿಟ್ಟು ಹೋಗಿದ್ದಾರೆ. ಇದು ಕೇಳಿದ್ರೆ ಅರ್ಜುನ್ ಸರ್ ಹೇಳಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ, PSI ಅರ್ಜುನ್ ಸರ್ ಹೇಳಿದ್ರು ನೀವು ಮುಚ್ಚಾಕ್ಬಿಡಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ದಾರೆ. ನಾವು ಅವ್ರ ಜಮೀನಿಗೆ ದಾರಿ ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ನಾವು ಡೈಲಿ ಹೋಗ್ಬಿಟ್ಟು ಬರೋ ದಾರಿಗೆ ಮುಚ್ಚಾಕಿದ್ದಾರೆ. ಇದು ಇಲ್ಲೇ ಇದ್ಬಿಟ್ಟು ಇದು ಅರ್ಜುನ್ ಸರ್ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. PSI ಇದು ಮೊದಲಿದ್ದು ಈರಪ್ಪ ಅಂತ ಹೇಳ್ಬಿಟ್ಟು, ಈರಪ್ಪ ಅವ್ರ ಜಮೀನ್ ಸರ್. ಈಗ ಈರಪ್ಪ ಜಮೀನ್ ಅಂತ ಹೇಳ್ಬಿಟ್ಟು ಇದ್ದಿದ್ದು ಅವರೇ ದಾರಿ ಮಾಡ್ಕೊಟ್ಬಿಟ್ಟು ಗಿಡಗಳು ನಾಟಿ ಮಾಡಿ ನಮ್ಗೆ ದಾರಿ ಬಿಟ್ಕೊಟ್ಟಿದ್ವಿ ಸರ್. ಅವರೇ ದಾರಿ ಮಾಡಿಬಿಟ್ಟು ಎಲ್ಲ ಬಿಟ್ಟು ಅವತ್ತು ದಿನ ಹೋಗ್ಬಿಟ್ಟು ಬರ್ತಾ ಇದ್ವಿ. ಇವ್ರು ಅವ್ರ ಹತ್ರದಿಂದ ಹೊಸದು DKT ತಗೊಂಡಿದ್ದು, ಈ ಭೂಮಿ ತಗೊಂಡಿದ್ದು ಸರ್ ಅವ್ರ. ಈ ಲೆವೆಲ್ ಮಾಡಿರೋದು ತಗೊಂಡಿದ್ದು, ಅದ್ರಲ್ಲಿ ಏನಿಲ್ಲ ಬಂಜರ್ ಭೂಮಿ ತರ ಇತ್ತು, ಅವತ್ತು ಅವ್ರಿಂದ ತಗೊಂಡಿರೋದು ಇದು. ಇವಾಗ ಇವರು ತಗೊಂಡ್ಮೇಲೆ ಇದೆಲ್ಲ ಇದ್ ಮಾಡ್ಬಿಟ್ಟು ದಾರಿ ಕೂಡ ಮುಚ್ಚಿಬಿಟ್ಟಿದ್ದಾರೆ. ಅಂದ್ರೆ ದಾರಿ ಅವರೇ ಅವ್ರು ಇದ್ರೆ ಅವರೇ ಮಾಡ್ಕೊಟ್ಟಿದ್ದು ದಾರಿ. ಅವ್ರು ನಮ್ಮ ಮಾವ ಆಗ್ಬೇಕು, ಅವರೇ ದಾರಿ ಬಿಟ್ಟು ಕೊಟ್ಬಿಟ್ಟು ನಮ್ಗೆ ಅವ್ರು ಮಾರಿದ್ದು. ಇವಾಗ ಅವರು ಬಲಾಡ್ರು ಅಂತ ಹೇಳ್ಬಿಟ್ಟು ನೋಡಿ ಅಮೌಂಟ್ ಕೊಟ್ಟು ತಗೊಂಡ್ಬಿಟ್ಟು ದಾರಿ ಕೂಡ ಇಲ್ದಿರ ಮುಚ್ಚಾಕ್ಬಿಟ್ಟವ್ರೆ. ಕೇಳಿದ್ರೆ ನಮ್ಗೆ ಮೇಲಕ್ಕೆ ದಾರಿ ಕೊಡಿ, ಮೇಲಕ್ಕೆ ದಾರಿ ಆಲ್ರೆಡಿ ಕೊಟ್ಟಿದ್ದು ಸರ್, ಎಲ್ಲ ನಮ್ದ್ರಲ್ಲೇ ಹೋಗ್ಬಿಟ್ಟು ಬಂದಿರೋದು 1.5 ಕಿಲೋಮೀಟರ್. ಸೇಲ್ ಮಾಡಿ ಹೌದು, ಅವಾಗ ನಮ್ಮವ್ರು ಇದಾರೆ ಅವ್ರ ದಾರಿ ಬಿಡು ಅಂತ ಹೇಳಿದಾಗ ನಾನು ಬಿಡ್ತೀನಿ ಅಂತ ಮಾತು ಕೊಟ್ಟಿದ್ದೆ ಸರ್, ಮಾತು ಕೊಟ್ಟೆ ತಗೊಂಡಿದ್ದು. ತಪ್ಪಿಟ್ಟು ಮಾಡಿದ್ದಾರೆ. ಮಾಡಿದ್ದಾರೆ. ಹಳೆ ದ್ವೇಷ ಏನಾದ್ರು ಇದೆಯಾ ಇವ್ರಿಗೆ? ಹಳೆ ದ್ವೇಷ ಏನು ಇಲ್ಲ ಸರ್, ದಾರಿಗಿಲ್ಲೇ ಸಮಸ್ಯೆ ಸರ್. 3-4 ವರ್ಷಗಳಿಂದ ಬರೀ 100 ಮೀಟರ್ ಅಷ್ಟೇ. ವರ್ಷದಿಂದ ಅಂದ್ರೆ ಒಬ್ಬರಿಗೊಬ್ಬರಿಗೆ ಕಿತ್ತಾಟಗಳು ಅದು ಇದು ಇರುತ್ತೆ ಸ್ವಲ್ಪ. ಏನಿಲ್ಲ ಸರ್, ಡೈಲಿ ಯಾವ್ದೋ ಒಂದು ಮಾಡ್ತಾನೆ ಇರ್ತಾರೆ ಸರ್ ಅವರು. ಏನಂದ್ರೆ ಇವಾಗ ಒಂದೇ 100 ಮೀಟರ್ ಅಷ್ಟೇ ಸರ್, ನಮ್ಗೆ ಒಂದು ಜಮೀನಿಂದ ಇನ್ನೊಂದು ಜಮೀನ್ಗೆ ಹೋಗಕ್ಕೆ ದಾರಿನೇ ಇಲ್ಲ, ಬೇರೆ ಎಲ್ಲೂ ಸಮಸ್ಯೆ ಇಲ್ಲ, ಅಲ್ಲೇ ಹೋಗ್ಬೇಕದು. ಅದಕ್ಕೆ ನಾವು 3-4 ವರ್ಷಗಳಿಂದ ಅರ್ಜಿಗಳು ಕೊಟ್ಟಿ ಸಾಕಾಗೋಯ್ತು ನಾವು. ತಾಲೂಕು ಆಫೀಸ್ ಇದುವರೆಗೂ ಒಬ್ರು ಇಲ್ಲಿಗೆ ಇವ್ರು ಬಂದೇ ಇಲ್ಲ. ಒಂದೇ ಒಂದ್ಸರಿ ಅರ್ಜುನ್ ಸರೇ ಬಂದಿದ್ದು, ಅದು ಆವಾಗಿಂದ 3 ವರ್ಷಗಳಿಂದ. ಆದ್ರೆ ಅವನು ದಾರಿ ಇದ್ ಮಾಡೋ ಸ್ಟೆತ್ಗೆ ಇದುವರೆಗೂ 4 ಸರಿ ಅದು ಅವ್ರ ಮನೆ ಹತ್ರಕ್ಕೆ ಬರ್ತಾರೆ. ಡೈರಿ ಈ ದಾರಿಯಲ್ಲಿ ಒಂದ್ಸರಿ ಕೂಡ ಬಂದಿಲ್ಲ ಅರ್ಜುನ್ ಸರ್. ಅವ್ರ ಮನೆ ಹತ್ರಕ್ಕೆ ಬರ್ತಾರೆ, ಅಲ್ಲಿಗೆ ಬರ್ತಾರೆ, ಅಲ್ಲಿಂದ ಅಲ್ಲಿಗೆ ಕರ್ಕೊಂಡು ಬರ್ತಾನೆ ಹೊತ್ತು. ಇದು ಹಳೆ ದಾರಿಯಲ್ಲಿ ಕರ್ಕೊಂಡೇ ಬರಲ್ಲ ಅವರು, ಹಳೆ ದಾರಿಯಲ್ಲಿ ಕರ್ಕೊಂಡೇ ಬರಲ್ಲ. ಇವಾಗ ಹೊಸದಾಗಿ ಮಾಡಿರೋ ದಾರಿಯಲ್ಲಿ ಕರ್ಕೊಂಡ್ ಬರ್ತಾನೆ. ಇಲ್ಲಿ ದಾರಿ ಇಲ್ಲ ಅಂತ ಹೇಳ್ತಾರೆ. ಅವ್ರ ಜಮೀನ್ ಹತ್ರ ಹೋಗೋ ದಾರಿಗೆ ಕೋಸ್ಕರ ಕಾನೂನು ಕೈ ತಗೊಂಡಿದ್ದಾರೆ. ಹೌದು, ಚಂದ್ರಶೇಖರ್ ಅನ್ನೋರು ಕಾನೂನು ಕೈ ತಗೊಂಡು ಹೌದು ಸರ್, ಅವ್ರ ಮನೆ ಹತ್ರ ಕರ್ಕೊಂಡ್ ಬರ್ತಾರೆ. ನಾನ್ 3 ಸಲ ಇದೀನಿ. ಏನ್ ಸರ್ ನೀವು ಏನ್ ಸರ್ ಮಾಮೂಲಿ ದಾರಿಯಲ್ಲಿ ಬರಲ್ಲ ಸರ್, ಅವ್ರ ಮನೆ ಹತ್ರ ಬರ್ತಿರಲ್ಲ ಸರ್, ಊರಿಂದ ಬರ್ಬೋದಲ್ಲ ಸರ್ ಅಂದ್ರೆ. ಹಂಗ್ ದಾರಿ ಕರೆಕ್ಟ್ ಆಗಿ ಇದೆಯಲ್ಲಪ್ಪ ಅಂತಾರೆ. ಅಂದ್ರೆ ಈ ದಾರಿ ನಾನು ಇವತ್ತು ಕೂಡ ಹೇಳಿದ್ ಮಧ್ಯಾಹ್ನ ನನ್ ಮುಂದ್ಗಡೆ ಮುಚ್ಚಿಬಿಡ್ರಿ ಅಂತ ಹೇಳ್ಬಿಟ್ಟು ಹೋದ. ನಾನು ಇದ್ದೆ ಅಲ್ಲೇ. ಅದ್ ಇಲ್ಲಿ ಕೊಟ್ಟಿಲ್ಲ ಅಂದ್ರೆ ನೀವು ಅಲ್ಲಿ ಮುಚ್ಚಾಕ್ರಿ ಅಂತ ಹೇಳಿದ್ರು ಅವರು. ಈ ತರ ಕಾನೂನು ತಗೊಳ್ಳೋವ್ರೆ ಈ ತರ ಹೇಳ್ಬಿಟ್ಟು ಹೋಗ್ಬೋದೇನು ಸರ್ ಅವ್ರ? ಕಾನೂನು ಕಾಪಾಡೋ ಇವಾಗ ನೋಡಿ ಇಷ್ಟು ಜನ ಇಲ್ಲೇ ಇದ್ದಾರೆ ನೋಡಿ. ಇವಾಗ ಇವ್ರಿಗೆ ನಾವು ಎಲ್ಲಿ ಹೋಗ್ಬೇಕು? ಇವಾಗ ಮನೆ ಇದೆ ಅಲ್ಲಿ. ಅಣ್ಣ ತಮ್ಮಂದ್ರ ಮಕ್ಕಳೇನಾ? ಎಲ್ಲ ಸರ್ ನಾವು ಭೂಮಿ ಎಲ್ಲ ಅಲ್ಲೇ ಇರೋದು ಸರ್. ನಾವು 4-5 ಮನೆಗಳು ಕಟ್ಕೊಂಡು ಅಲ್ಲೇ ಇರೋದು. ಊರಿಗೆ ಡೈಲಿ 5-6 ಸರಿ ತಿರ್ಗಾ ಅಂತ ದಾರಿ ಸರ್. ಈಗ ಅವರು ವರ್ಷಕ್ಕೊಮ್ಮೆ ಕೂಡ ಬರಲ್ಲ ಸರ್ ಆ ದಾರಿ ಅಲ್ಲೇ. ಇದು ಹೊಸದಾಗ ಅದು ಇಲ್ಲೇ ಅವರು ಹೋಗ್ಬಿಟ್ಟು ಬರ್ತಿದ್ದು ವರ್ಷಗಳಿಂದ. ಅಲ್ಲಿ ಹೋಗ್ಬಿಟ್ಟು ಬರ್ತಿದ್ದು ನೋಡಿ. ಇವರು ಬಂದ್ರಿ ಇವಾಗ ಎತ್ಕೊಂಡು ಹೋಗಕ್ಕೆ ಹಾಲು ಎತ್ಕೊಂಡು ಬಂದಿದ್ದಾರೆ. ಇಲ್ಲ ದಾರಿ, ಮನೆಗೆ ಹೋಗ್ಬೇಕು ಸರ್. ಹಾಲು ಎತ್ಕೊಂಡು ಹೋಗ್ಬೇಕು. ಇವಾಗಿಲ್ಲ ದಾರಿ, ಡೈಲಿ ಹೋಗ್ಬಿಟ್ಟು ಬರೋದು. ದಿನಕ್ಕೆ 10 ಸಲ ತಿರುಗ್ತೀವಿ ಸರ್ ನಾವು ಇಲ್ಲೇ. ಇಂಥ ದಾರಿ ಮುಚ್ಚಿದ್ದಾರೆ. ಅವ್ರೇನೋ ಅವ್ರ ಜಮೀನ್ ಹತ್ರಗೆ ದಾರಿ ಇಲ್ಲ ಅಂತ. ಅದು ಅವ್ರ ಜಮೀನ್ ಇದೆ, ನಾವು ಬಿಟ್ಕೊಟ್ಟಿದೀವಿ ಅವ್ರಿಗೆ. ಅವ್ರದಲ್ಲಿ ಹೊಟ್ಟೋಗ್ತದೆ ಅಂತ ಹೇಳ್ಬಿಟ್ಟು ಅಲ್ಲಿ ಅದು ನಮ್ದ್ರಲ್ಲೇ ಬಿಡ್ಬೇಕು ಅಂತ ಅವ್ರ ವಾದನೆ. ಆಲ್ರೆಡಿ ಬಿಟ್ಟೆ ನಾವು ಹಾಕೊಂಡಿದ್ವಿ ಸರ್. దావతో గుట్లు దొబ్బేసినారప్ప. మేము పొయ్యి వస్తానింది ఇప్పుడు పాలు వచ్చేకలే పొయ్యేకలే. ఊర్లో ఎవరు పెద్దోళ్ళకి తెలీదా? పెద్దోళ్ళు మాట్లాడలేదా? పెద్దోళ్ళే ఇంకా మా రివర్స్ అయిండారు. వాళ్ళు చెప్పింతావా ఒకటావా? ఇప్పుడు సార్లు చెప్పిండేది ఒకటి. ఆ పొద్దు ఈడని చెప్పి ఈడొద్దు నీ ಹಿಂದೆ ಸಾರ್ಲು ಅರ್ಜುನ್ ಸಾರ್ಲು ಈಡೊದ್ದು ಅಯ್ಯలేదు ಕಲ್ಲುಗಳೆಲ್ಲ ಇದ್ದಾವೆ. ಕೆಳಗಡೆ ಯಾರ್ದು ಅಂತ ಅವರು ಹೇಳಿದ್ರು. ನಂದು ಅಂತ ಈ ದೊಡ್ಡವರು ಇವರು పెద్ద మనిషి చెప్పా మాది అనేసి. మళ్ళీ ఆవక్క అడిగితే చంద్రశేఖర్ అని చెప్పా. అన్నాక ఏంపా మీ ఇష్టం అంటే సరే సార్ మీ ఇష్టం అని అంతే ఈ పొద్దు ఈ మాదిరి అన్నారు వాళ్ళు వీళ్ళు చెప్పండి.